ಕಣ್ಗಳುಳ್ಳ ನಳಿನ ದಳದಂತೆ ಒಡವ 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 ಕಣ್ಗಳುಳ್ಳ ಚಂದ್ರರು ಬೆಳಗುಗೊಳಿಸಿರುವ ಚಂದ್ರರು ಬೆಳಗುಗೊಳಿಸಿರುವ ವೀರಾದಿ ವೀರ ವೀರಾದಿ ವೀರರ ವೀರಾದಿ ವೀರರ ವೀರಾದಿ ವೀರರ ಕಂಡು ಕಂಡು ನಾ ಬೆಳಗುಗೊಂಡಿಹೆ ನಾನು ಕಂಡು ನಾ ಬೆರಗುಗೊಂಡಿಹೆ ನಾನು ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ ಕಂಡೇ ದಿವ್ಯ ಮೂರ್ತಿಗಳ ಕಂಡೇ ದಿವ್ಯ ಮೂರ್ತಿಗಳ. ಆಹಾ, ಇವರಾರಾಗಿರಬಹುದು? ಇವರಿಂದ ಕಬಂಧನ ಶಾಪವು ವಿಮೋಚನೆ ಆಯಿತು ಅಂದ ಮೇಲೆ ಇವರಾರಾಗಿರಬಹುದು? ಷೋಡಶೋಪಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಇವರ್ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿಯಲ್ಲಿ ನೇನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇ ಈತನೇ ಹರನಾಗಿದ್ದೊರೆ. ರಜತಗಿರಿಯ ಮೇಲ್ಕುಳಿತು ದರಿಯನ್ನು ಉದ್ಧರಿಸಲು ಅವತರಿಸಿ ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪದ್ಮನಯನನು, ಪದ್ಮ ಸಂಭವನು, ಪದ್ಮಾಸನನಾದ ಬ್ರಹ್ಮದೇವನೇ ಕರದಿ ಕಂಠಾಣಿ ಬಿಡಿದಿಲ್ಲ. ತುಳಸಿ ಜಪಮಣಿ ಮಾಲೆ ಇಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಹಾಗಾದರೆ ಇವರಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನನಾದ ಶ್ರೀಮನ್ನಾರಾಯಣನೇ ಈತನೇ ಹರಿಯಾಗಿದ್ದೊಡೆ. ಕರದಲ್ಲಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿಸುವ ಸಮತೇಜವಾದ ಮಣಿಮುಕುಟ ರತ್ನಾಂಬರಣಗಳನ್ನು ಧರಿಸಿಲ್ಲ. ಪಣಿಶಾಹಿ ಪ್ರಹ್ಲಾದ ವರದ ಈತನಲ್ಲ ಈತನಲ್ಲ. ಹಾಗಾದರೆ ಇವರಾರಾಗಿರಬಹುದು? ಇವರಾರಾಗಿರಬಹುದು? ಲಕ್ಷ್ಮಣ, ಅಲ್ಲಿ ನೋಡು, ಆ ವಿಚಿತ್ರ ಮೂರ್ತಿಯನ್ನು ನೋಡಿದೆಯಾ? ಎಷ್ಟು ಶೋಭಾಯಮಾನವಾಗಿ ಕಂಗೊಳಿಸುತ್ತಿದ್ದಾನೆ. ಆಶ್ಚರ್ಯ. ಅಲ್ಲಿ ನೋಡು, ಆತನ ಕರ್ಣ ಕುಂಡಲಗಳನ್ನು ನೋಡು, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿವೆ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೂ ಇವರ ನುಡಿಯ ಬಹುದೂರದಲ್ಲಿ
ಸಂತಸವ ತಾಳ್ವೆ ಸಂತಸವ ತಾಳ್ವೆ. ಅಮ್ಮ, ಇಂತಿವರ ನುಡಿಯ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಆ ಆ ಆ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯಿತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎಲ್ಲ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇತಕ್ಕೆ ಆದುದಾನಂದ ಆನಂದ ಆನಂದ ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಎನಗೊಲಿದು ಪ್ರತ್ಯಕ್ಷನಾದ ಏನು ಆಶ್ಚರ್ಯ! ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸ್ತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತಿಲ್ಲ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಈಗ ಸತ್ಯವಾಯಿತು. ಮಗು ಮಗು ಮಾರುತಿ, ಯಾರು ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವಾವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗು ಎಂದು ಹೇಳಿದ್ದರು. ಅವರು ಇವರೇ ಆಗಿರಬಹುದೇ? ವಿಚಾರಿಸಿ. ರವಿಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ
ರಮಣೀಯವಾದ ನಾಮಧೇಯವನು ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ರವಿಕುಲದಶಿ ರವಿಕುಲದಶಿ ದಶರಥಾಂಕಿತನ ಪುತ್ರರೈನ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರನ್ನ ರಾಮ ಲಕ್ಷ್ಮಣರೆಂದು ಕರೆವರಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ಶಿರದಿ ಚೀರವಲ್ಕಲಗಳೇಕೆ ಶ್ರಮದು ನೀವನದಿ ಸಂಚರಿಸಲೇಕೆ ವನವಾಸವನನುಭವಿಸೆ ಈ ರೂಪದಿಂದಿರಲಮ್ಮ ಜನಕನಾಜ್ಞೆ ಕೋಪಿರಲ್ಲಿಗೆ ಮುಂದೆ ಕೋಪಿರಲ್ಲಿಗೆ ಮುಂದೆ ಪಾವನಾತ್ಮರ ಬೇಡಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನನ್ನ ಪತ್ನಿಯನ್ನು ಕದ್ದೊಯ್ದ ಪತವರಿಯದೀರಿ ಹೋಗುತ್ತೇವಯ್ಯ ಅನಿತಾದೊಡೆ ಆಭರಣಗಳ ರವಿವು ನೋಡಿರೈ ಆರ್ಕ ಧ್ವನಿಯಲೋರ್ವಳು ಎಸೆಗಳಲ್ಲಿ
ಎಸೆದಳಲ್ಲಿ ಅಕಟ 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 ಕಟ ಕಂಡೆನ ಸೀತೆಯ ಬರಡಗಣ ಅಕಟ ಕಟ ಕಂಡೆನ ಸೀತೆಯ ಬರಡಗಣ ಕಾರದೆ ಸೀತೆಯ ಕಾರದೆ ಮುಂದೆ ಬಂದಂತೆ ನಿಂದು ಸೀತೆಯ ಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಅಯ್ಯ ಯಾರಾದೊಡೆ 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 ಎನ್ನ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು 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 ಓ ರಾಘವ ದಾಶರಥಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ರಿಕ್ತಾಸ್ತದಿಂದ ಹೋಗಬಾರದೆಂಬುದು ಸಮ್ಮತ. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಮ್ಮಡಿ ಜ್ಞಾನವಿದುವೆ ಕೊರೆ ದೀನ ದಯಾನಿ ಅಮ್ಮ ನಿನ್ನ
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ ನಮಃ. ಓ ರಾಘವ ದಾಶರಥಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ದೇವದೇವ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವೇನು? ಇಲ್ಲಿಯ ಸಮಾಚಾರವೇನು? ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು. ಇಲ್ಲಿ ಈ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ಬಂದರೆ ನಿಮಗೂ ಆತನಿಗೂ ಸಖ್ಯ ಮಾಡಿಸುವೆನು. ಮಾರುತಿ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿದ್ದೇವೆ. ಆದ್ದರಿಂದ ನಿಮ್ಮೊಡೆಯನಾದ ಸುಗ್ರೀವನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಹಾಗೆ ಆಗಲಿ, ಹಾಗೆ ಆಗಲಿ. ಒಡೆಯ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಓ, ಬಂದೆ ಬಂದೆ ಅಂಜನೀಯ. ಈಗ ಬಂದಿರುವವರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನುದ್ಧರಿಸಲು ಜಗದೊಡೆಯರಾದ ರಾಮಲಕ್ಷ್ಮಣರು ಬಂದಿರುವರು. ತಾವು ಅಲ್ಲಿಗೆ ಬಂದು ತಮ್ಮ ಕಷ್ಟಗಳನ್ನು ಭಿನ್ನವಿಸಿಕೊಳ್ಳಿ, ನಮ್ಮ ವಂಶವೇ ಪಾವನವಾಗುವುದು. ಹಾಗೆ ಆಗಲಿ, ಹಾಗೆ ಆಗಲಿ. ಬಕುತರ ಪೊರೆವಾ ದೀನರ ಬಂದು ಬಕುತರ ಪೊರೆವಾ ದೀನರ ಬಂದು ಹೃದಯನು ಆಲಿಸು ಕರುಣಾಮೋರಗೆ ಮೊರೆಯನು ಆಲಿಸು ಕರುಣಾಮೋರಗೆ ಬಕುತರ ದೀನರ ಬಂದು ಭಕ್ತರ ಚಕನಂಬ ವಿರುದ್ಧ ಭಕ್ತವಾಲೆ ಭಕ್ತರ ಚಕನಂಬ ವಿರುದ್ಧ ಭಕ್ತವಾಲೆ ಇಷ್ಟ ತಗಳ ಸಲಿಸೋ ಸರಸಿಯೋ ಸಮರ್ಪಿತಾನೆ ಇಷ್ಟ ತಗಳ ಸಲಿಸೋ ಸರಸಿಯೋ ಸಮರ್ಪಿತಾನೆ ಸ್ವಾಮಿ ರಾಮ ರಾಮ ಪ್ರಭು ಶ್ರೀರಾಮಚಂದ್ರ, ಈ ಸುಗ್ರೀವನ ಪ್ರಣಾಮಗಳನ್ನು ಸ್ವೀಕರಿಸಿದರು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ಯಾರು? ಇಲ್ಲಿ ನೀನು ವಾಸ ಮಾಡಲು ಕಾರಣವೇನು? ಪ್ರಭು, ನಾನು ನಮ್ಮ ಅಣ್ಣನಾದ ವಾಲಿಯು ಅಣ್ಣ ತಮ್ಮಂದಿರು. ನಾವು ಇಲ್ಲೇ ಕಾಣುವ ಋಷಿಂಕ ಪರ್ವತದಲ್ಲಿ ಇರುವಾಗ ನಮ್ಮ ಅಣ್ಣನ ಮೇಲೆ ದುಂದುಬಿ ಎಂಬ ರಕ್ಕಸನು ದಂಡೆತ್ತಿ ಬಂದರು. ಆತನಿಗೂ ಆಗನಿಗೂ ಘೋರತಾರವಾದ ಯುದ್ಧವು ಉಂಟು. ಆತನು ಒಂದು ಗುಹೆಯನ್ನು ಹೊತ್ತನು. ನಮ್ಮಣ್ಣನಾದ ವಾಲಿಯು ಆತನನ್ನು ಬೆನ್ನಟ್ಟಿ ಹೋಗಿ ಆತನು ವರ್ಷಾನುಕಾಲವಾದರೂ ಇಬ್ಬರು ಹೊರಗೆ ಬರಲಿಲ್ಲ. ನಾನು ಆ ಗುಹೆ ಮಹಾದ್ವಾರದಲ್ಲಿ ಕಾದು ಕುಳಿತು ಒಂದೊಂದು ದಿನ ರಕ್ತವು ಚಿಮ್ಮುತ್ತಾ ಪ್ರವಾಹವಾಗಿ ಬರಲು ಅದನ್ನು ಕಂಡ ನಾನು ಆ ರಕ್ಕಸನು ನಮ್ಮ ಅಣ್ಣನನ್ನು ಕೊಂದಿರಬೇಕೆಂದು ತಿಳಿದು ಆ ಗುಹೆಯ ಮಹಾದ್ವಾರಕ್ಕೆ ದೊಡ್ಡದೊಂದು ಬಂಡೆಕಲ್ಲನ್ನು ಚಾಚಿ ನಾನು ರಾಜ್ಯಕ್ಕೆ ಬಂದು ಇರುವಾಗ ನಮ್ಮಣ್ಣನಾದ ವಾಲಿಯಾದರೂ ಆ ರಕ್ಕಸನನ್ನು ಕೊಂದು ಆತನ ಕಳವರವನ್ನು ಹೊರಗೆ ಚೆಲ್ಲುವಾಗ ಆ ಬಂಡೆಯನ್ನು ಜಾಡಿಸಿ ಒದ್ದು, ಎಲ್ಲಾ ಭಾತೃದ್ರೋಹಿ, ನನಗೆ ಮೋಸ ಮಾಡಿದೆ ಎಂದು ಸಿಂಹಗರ್ಜನೆಯನ್ನು ಮಾಡುತ್ತಾ ನನ್ನನ್ನು ಕೊಲ್ಲಲು ಉದ್ಯುಕ್ತನಾದನು. ಪ್ರಭು,
ಅದನ್ನು ಕಂಡು ನಾನು ಭಯಭೀತನಾಗಿ ಓಡುತ್ತಾ ಈ ಭೂಮಂಡಲವೆನ್ನ ಒಂದು ಪ್ರದಕ್ಷಿಣೆ ಹಾಕಿ ಕಡೆಗೆ ಈ ಋಷಿಮುಖ ಪರ್ವತದಲ್ಲಿ ಬಂದು ನೆಲೆಸಿದನು ಪ್ರಭು. ಆದರೆ ಆತನು ಇಲ್ಲಿಗೆ ಬರಲಾರನು ಪ್ರಭು. ಆತನಿಲ್ಲಿ ಬಾರದಿರಲು ಕಾರಣವೆಂದರೆ ಆ ರಕ್ಕಸನನ್ನು ಕೊಂದು ಆತನ ಕಳೆಬರವನ್ನು ಚೆಲ್ಲುವಾಗ ಇಲ್ಲಿಯೇ ವಾಸವಾಗಿದ್ದ ಮತಂಗ ಮಹರ್ಷಿಗಳು ತಪಸ್ಸನ್ನು ಮಾಡುವಾಗ ಆ ರಕ್ತ ಬಿಂದುಗಳಲ್ಲಿ ಬೀಳಲು ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರು ಇಲ್ಲಿಗೆ ಬಂದಿದ್ದೇ ಆದರೆ ಅವರ ಶಿರಸ್ಸು ಸಹಸ್ರ ಓಡಾಗಲಿ ಎಂದು ಶಾಪ ಇಟ್ಟಿರು. ಆದ್ದರಿಂದ ಆತನು ಬರುವುದಿಲ್ಲ ಪ್ರಭು. ನಿರ್ಭಯದಿಂದ ನಾನು ಇಲ್ಲಿ ವಾಸ ಮಾಡಿಕೊಂಡಿದ್ದೆ. ಅಲ್ಲದೆ ಪ್ರಭು, ನನ್ನ ಪಟ್ಟಣವನ್ನು ನನ್ನ ಮಡದೆ ನೀನು ಸಹ ಆತನು ಏನು ನಿನ್ನ ಪತ್ನಿಯನ್ನು ಅಪಹರಿಸಿರುವನೆ? ಕರೆಯ ವಾಲಿಯನ್ನು, ಆತನನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯ ಪಟ್ಟಣವನ್ನು ನಿನಗೆ ಪಟ್ಟ ಕಟ್ಟುತ್ತೆ. ಆದರೆ ನೀನು ಸೀತಾನ್ವೇಷಣೆ ಕಾರ್ಯದಲ್ಲಿ ನನಗೆ ಸಹಾಯಕನಾಗಬೇಕು. ಹಾಗೆ ಆಗಲಿ ಪ್ರಭು. ಆದರೆ ಆತನು ಸಾಮಾನ್ಯನಲ್ಲ ಪ್ರಭು. ಅದು ಅಲ್ಲಿ ಕಾಣುವ ಸಪ್ತ ತಾಳೆ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರು ಅವರೇ ಆತನನ್ನು ಜಯಿಸಬಲ್ಲರೆಂದು ಆ ಋಷಿಮುನಿಗಳ ಶಾಪ ಇರುವುದು. ಪರೀಕ್ಷಿಸಿದನೆಂದು ಮಾತ್ರ ಅಪರಾಧ ತಿಳಿಯಕೂಡದು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ಇದೋ ನೋಡು, ಜೈ ಶ್ರೀರಾಮ್. ಈಗ ನಿನ್ನ ಅನುಮಾನ ಪರಿಹಾರವಾಯಿತು ಪ್ರಭು. ಕರೇ ವಾಲಿಯನ್ನು. ಆಂಜನೇಯ ಒಡೆಯ, ಕರೆಯಿರಿ, ಕರೆಯಿರಿ ವಾಲಿಯನ್ನು ಕರೆಯಿರಿ, ಧೈರ್ಯವಾಗಿ ಕರೆಯಿರಿ ಒಡೆಯ. ಸ್ವಲ್ಪ ಮರೆಯಾಗಿ ಪ್ರಭು. ಹೇರಿಯಾದ ಹೋಲಿ ಜೀವಗಳಂತೆ ಎಲ್ಲಿ ಹರಗಿ ಕುಳಿತಿರುವೆಯೋ ಧೈರ್ಯವಿದ್ದರೆ ಬಾರ ನೋಡಿ ಯುದ್ಧ ಮಾಡು. ಹೇಳಿ ಏಡಿ ಸುಗ್ರೀವ, ಈಗ ತಾನೇ ನನ್ನಿಂದ ಒಡತೆಗಳನ್ನು ತಿಂದು ಅಲ್ಲಲ್ಲೂ ಕಿರಿತಿದ್ದ ನೀನು ನನ್ನನ್ನು ಯುದ್ಧಕ್ಕೆ ಕರಿತಿರುವೆಯಾ? ಮತ್ತೆ ಮತ್ತೆ ಯುದ್ಧಕ್ಕೆ ಕರಿತಿರುವ ಏ ದ್ರೋಹಿ, ಬಾರೋ ಬಾ ಬಾ. ಏ ದ್ರೋಹಿ, ಬೇಗ ಬಾ, ಬೇಗ ಬಾ. ಜೀವದಾನ ಮಾಡಿದ್ದೇನೆ, ಎಲ್ಲಾದರೂ ಬದುಕಿಕ ಹೋಗು. ಬೇಗ ಬಾ, ಬೇಗ ಬಾ ಒಡೆಯ. ಮುಟ್ಟಬೇಡಯ್ಯ, ಮುಟ್ಟಬೇಡ. ಪೆಟ್ಟಾಯಿತೆ, ಪೆಟ್ಟಾಯಿತು. ಆ ರಾಮ ಲಕ್ಷ್ಮಣರ ಸಹವಾಸ ಬೇಡ. ಅವರು ಯಾವ ಮಾರ್ಗವಾಗಿ ಬಂದರೋ ಅವರನ್ನು ಆ ಮಾರ್ಗದಲ್ಲೇ ಕಳಿಸಿಬಿಡು. ಸದ್ಯ ನನ್ನ ಪ್ರಾಣವೇ ಹೊಡೆಯಿತು. ಸ್ವಲ್ಪ ಸಮಾಧಾನರಾಗಿರಿ. ಇದರಲ್ಲಿ ಏನೋ ವಿಷಯ ಒಡಗಿರಲೇಬೇಕು. ಪ್ರಭು, ಪ್ರಭು ಶ್ರೀರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಪ್ರಭು, ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಈ ಮಾಲೆಯನ್ನು ಆತನಿಗೆ ಧರಿಸು. ಜೈ ಶ್ರೀ, ಜೈ ಶ್ರೀರಾಮ್. ಸುಗ್ರೀವರಾಜ, ಜೈ ಶ್ರೀ. ಈಗ ಧೈರ್ಯವಾಗಿ ಕರೆಯ ಆ ವಾಲಿಯನ್ನು. ಆಂಜನೇಯ ಒಡೆಯ, ಈ ಮಾಲೆಯನ್ನು ಧರಿಸಿದ ಕ್ಷಣ ನನಗೊಂದರ ನವಚೈತನ್ಯವೇ ಬಂದಂತಾಗಿದ್ದೆ. ಹಾಗಾದ ಬಾ, ನನ್ನೊಡನೆ ಯುದ್ಧ ಮಾಡು. ಒಡೆಯ, ನನ್ನೊಡನೆ ಅಲ್ಲ. ಹೌದಲ್ಲವೇ? ಹಾಗಾದರೆ ಈ ಮಾಲೆಯು ವಿಜಯ ಮಾಲೆಯೇ ಸರಿ. ಹಾಗಂತ ಈಗ ಕರೆಯಿರಿ ಒಡೆಯ ವಾಲೆಯನ್ನು. ಎಲ್ಲವೋ ಹೇಳಿ ಹೇಳಿ. ಇದುವರೆಗೂ ನನ್ನನ್ನು ಜಯಿಸಿದನೆಂದು ಹೆಮ್ಮೆ ಪಡುತ್ತಿರುವೆಯ? ಈಗ ಹೊಸ ಸುಗ್ರೀವನು ಬಂದಿರುವನು. ಧೈರ್ಯವಿದ್ದರೆ ಬಾರೋ ನನ್ನೊಡನೆ ಯುದ್ಧಕ್ಕೆ. ಬಾರೋ. ಆಂಜನೇಯ, ಇಲ್ಲೇ ಇರು. ಬನ್ನಿ, ಎಲ್ಲವೋ ಏಡಿ ಸುಗ್ರೀವ, ಈಗ ತಾನೇ ನನ್ನಿಂದ ಒಡತೆಗಳನ್ನು ತಿಂದು ಅಲ್ಲಲ್ಲೂ ಕಿರಿತಿದ್ದ ನೀನು ಮತ್ತೆ ಮತ್ತೆ ಯುದ್ಧಕ್ಕೆ ಕರಿತಿರುವನು ದ್ರೋಹಿ.
ಏ ಈ ಸಾರಿ ಗದ ಯುದ್ಧವೂ ಬೇಡ, ಮಲ್ಲ ಯುದ್ಧವನ್ನು ಮಾಡಿಬಿಡೋಣ. ಬಾರೋ. ಹಾ ಹಾ ಊಟವೇ ಬಾರೋ. ಹಾ ಯಾರು ಬಾಣವನ್ನು ಹೊಡೆದವರು? ಅಯ್ಯೋ, ನಾನು ಯಾರು? ಅಯೋಧ್ಯಾಧಿಪತಿಯಾದ ದಶರಥನ ಸುಪುತ್ರ ರಾಮಚಂದ್ರ. ರಾಮಚಂದ್ರ ಪ್ರಭು, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ಕಾರಣವಾದರೂ ಏನು ಪ್ರಭು? ಸಹೋದರನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ಅದಕ್ಕಾಗಿ ನಿನ್ನ ಮುಖವನ್ನು ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಪ್ರಭು, ಕಪಿಗಳಾದ ನಮಗೆ ವಾವ್ಯವರಿಸಿ ತಿಳಿದ ಜ್ಞಾನಿಯಾದ ನಿಮಗಾದರೂ ತಿಳಿದಿಲ್ಲವೇ ಪ್ರಭು? ಪ್ರಭು, ದುರುಳನಾದ ದಶಕಂಠನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಈಗ ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವುದರಿಂದ ಆತನ ಸಖ್ಯವನ್ನು ಬೆಳೆಸಬೇಕಾಯಿತು. ಈ ವಿಷಯ ಮೊದಲೇ ನನಗೆ ಹೇಳಿ ಪ್ರಭು, ಈ ವಿಷಯವನ್ನು ಮೊದಲೇ ನನ್ನಿಂದ ಹೇಳಿದ್ದರೆ, ನನ್ನ ಹತ್ರ ಹೇಳಿದ್ದರೆ ಆ ರಾವಣನ ಎಡಮರಿಯನ್ನು ಹಿಡಿತಂದು ನಿನ್ನ ಪಾದದ ಮೇಲೆ ಕೆಡವುತ್ತಿದ್ದೆ. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ? ವಾಲಿ, ಈಗಲೂ ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಡುತ್ತೇನೆ. ಇಲ್ಲ ಪ್ರಭು, ರಾಮ ಬಾಣವು ಎಂದಿಗೂ ಹುಸಿಯಾಗಕೂಡದು. ಬದುಕಬೇಕೆಂಬ ಆಸೆ ನನಗಿಲ್ಲ. ಆದರೆ ನನ್ನದೊಂದು ಕೋರಿಕೆ ನಡೆಸಿಕೊಡಬೇರ್ಯಾ? ಅದೇನೆಂದು ತಿಳಿಸು ವಾಲಿ, ನಡೆಸಿಕೊಡುತ್ತೇನೆ. ರಾಮಚಂದ್ರ ಪ್ರಭು, ನನ್ನ ಕುಮಾರನಾದ ಅಂಗದನ ಭಾರವು ಸಂಪೂರ್ಣ ನಿನ್ನದಾಗಿರುತ್ತದೆ ಪ್ರಭು. ವಾಲಿ, ನಿನ್ನ ಮಗನ ಯೋಗಕ್ಷೇಮವನ್ನು ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ಪ್ರಭು, ಹಾಗಾದರೆ ನನಗೆ ಮೋಕ್ಷವನ್ನು ಕರುಣಿಸು ಪ್ರಭು. ಅಣ್ಣ 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 ಜನಕ, ಕಡೆಗೂ ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯಾ ತಂದೆ? ಅಂಗದ ಕುಮಾರ, ರಾಮಚಂದ್ರ ಪ್ರಭು, ಯಾವ ಅಪರಾಧಕ್ಕಾಗಿ ನಮ್ಮ ತಂದೆಯನ್ನು ಸಂಹರಿಸಿದ್ದೇವ? ಅಂಗದ ಕುಮಾರ, ನಿಮ್ಮ ತಂದೆಯು ಮಾಡಿದ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತವನ್ನು ಪಡೆದನು. ನೀವುಗಳು ಚಿಂತಿಸಬೇಡಿರಿ. ಸುಗ್ರೀವರಾಜ, ನಿಮ್ಮ ಅಗ್ರಜನ ಅಂತ್ಯಕ್ರಿಯೆಯನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗ. ಲಕ್ಷ್ಮಣ, ನಾನು ಪುರಪ್ರವೇಶ ಮಾಡುವುದಿಲ್ಲವಾದ್ದರಿಂದ ನೀನೀಗಲೇ ಕಿಷ್ಕಿಂದಗೆ ತೆರಳಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಇವರ ಅಭಿಷೇಕವನ್ನು ಮುಗಿಸಿ ಜಾಗೃತೆಯಾಗಿ ಹಿಂತಿರುಗಿ ಬಾ. ಆಗಲೇ ಅಣ್ಣ. ಜೈ ಶ್ರೀರಾಮ್. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ರಾಮ ಹರೇ ಹರೇ, ಸೀತಾ ಹರೇ ಹರೇ. ರಾಮ ಹರೇ ಹರೇ, ಸೀತಾ ಹರೇ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ಸೀತಾ ಹರೇ. ಜನಿಸಿದ ಶ್ರೀ ಹರೇ. ದಶರಥನು ಧರ
ಶ್ರೀಹರಿ ಲೋಕವ ಬೆಳಗುವ ರಾಮ ಹರೇ ಲೋಕವ ಬೆಳಗುವ ರಾಮ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ಸೀತಾ ಹರೇ ರಾಮ ಹರೇ ಆಂಜನೇಯ ಒಡೆಯ ನಾಲಿಯ ವಧೆಯಾಗಿ ಒಂದು ಕಾಲ ಕಳೆದುಂಟಾಯಿತು. ಇನ್ನು ಶರದೃತುವಾದ ಕಾರಣ ಎಲ್ಲ ಕಪಿವರನ್ನು ಒಂದುಗೂಡಿಸುವುದು ಸ್ವಲ್ಪ ತಡವಾದ ಕಾರಣ ಇನ್ನು ಮುಂದೆ ರಾಮ ಕಾರ್ಯದಲ್ಲಿ ನಿರತರಾಗೋಣ. ಹಾಗೆ ಆಗಲಿ ಹಾಗೆ ಆಗಲಿ. ನಡೆಯುವೆ. ಅಹಲ್ಯಾಚಾಪಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಅಹಲ್ಯಾಚಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಸ್ವಯಂವರ ಸಭೆಗಳು ಹೊರದರುವ ಮುರಿದು ಸ್ವಯಂವರ ಸಭೆಗಳು ಹೊರದರುವ ಮುರಿದು ಕಾರ್ಯವಹಿಸಿದ ರಾಮ ಹರೇ ಸೀತೆಯ ವಹಿಸಿದ ರಾಮ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ಸೀತಾ ಹರೇ ರಾಮ ಹರೇ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ಬಾಲೆಂದು ಬಾಲೆ ಜಾನಕಿ ನೀಲ ಕುಂತಳೆಯೇ ಬಾಲೆಂದು ಬಾಲೆ ಜಾನಕಿ ನೀಲ ಕುಂತಳೆಯೇ ಮೂಲಲನು ಜಾನಕಿ ಸೀತಾ ಜಾನಕಿ ಮೂಲಲನೆ ಜಾನಕಿ ಮೂಲಲನೆ ಜಾನಕಿ ಮೂಲಲನೆ ಜಾನಕಿ ಲೀಲೆಯ ಅವಲೋಕಿಪೆನೆ ಲೀಲೆಯ ಅವಲೋಕಿಪೆನೆ ಅಮೋರುವಾಕಿ ಸೀತೆಯನ್ನ ಕಾಂಬೆನೆ ಪರಿಯ ಅಂಬೋರುವಾಕಿ ಸೀತೆಯನ್ನ
ಎಲ್ಲಿರುವ ಮನೋಹರೇ, ಹೇಗಿರುವೆ? ಬಂದು ಒಂದು ಮಾತನ್ನಾದರೂ ಆಡಬಾರದೆ? ದಿನಗಳು ಕಳೆದಂತಲ್ಲ, ನಿನ್ನ ಚಿಂತೆಯು ಬಲವಾಯಿತು. ಬಂದು ಒಂದು ಮಾತನ್ನಾದರೂ ಆಡಬಾರದೆ? ಲಕ್ಷ್ಮಣ, ವಾಲಿ ವಧವಾಗಿ ವರ್ಷ ಕಾಲ ಕಳೆದರು ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲಿಲ್ಲ. ನೀನೀಗಲೇ ಕಿಷ್ಕಿಂದಿಗೆ ತೆರಳಿ ಸುಗ್ರೀವನನ್ನು ಎಚ್ಚರಿಸಿ ಬಾ. ಆಗಲೇ ಅಣ್ಣ. ಹೋಗುವೆನಾ ಜವದೊಳಗೆ ರಜ, ಈಗಲೇ ಸುಗ್ರೀವನಿಗೆ ಹೋಗುವೆನಾ ಜವದೊಳಗೆ ರಜ. ಮಾಡಿರುವ ಕಾರ್ಯಗಳನ್ನು ನೋಡಿ ಮದಾಂತಿಗಳು, ಮಾಡಿರುವ ಕಾರ್ಯಗಳನ್ನು ನೋಡಿ ಮದಾಂತಿಗಳು ಕೂಡಿ ಮೆರೆಯುತ್ತವೆ ದುರ್ಲಭ ನರನಂ. ಸುಡುವೆ ಕಿಷ್ಕಿಂದೇನು ನಾ, ಸುಡುವೆ ಕಿಷ್ಕಿಂದೇನು ನಾ, ಬಡ ಬಡ ಕವಿ ಕುಲವನ್ನೆಲ್ಲ ಕಳೆದು ಕೊಡವಿಯೊಳಗಿಡುವೆ. ಕೆಡುಕನ ಸುಗ್ರೀವನು ನಾ, ಕೆಡುಕನ ಸುಗ್ರೀವನ ಹೊಡೆಸೀಳು ಎನ್ನ ಕೋಪ ನಿರಾವತಿ ಕೊಡುವೆ. ಲಕ್ಷ್ಮಣ ರಾಜೇಂದ್ರ, ಮಳೆಗಾಲವಾದ ಕಾರಣದಿಂದ ಚಿದ್ರು ಹೋಗಿದ್ದ ಕಪಿಸೇನವನ್ನು ಒಟ್ಟುಗೂಡಿಸುವುದರಲ್ಲಿ ಸ್ವಲ್ಪ ತಡವಾಯಿತು, ಕ್ಷಮಿಸಬೇಕು. ಅಂಗದ
ತನಗೆ ಬರಲು ನಾಚಿಕೆ ಆದ್ರಿಂದ ನಿನ್ನನ್ನು ಕಲಿಸಿರುವನೆ. ಇನ್ನು ಉದಾಸೀನ ಮಾಡಿದರೆ ವಾಲಿಗಾದ ಗತಿಯೂ ಆತನಿಗಾಗುವುದು. ಶೀಘ್ರವಾಗಿ ಅಗ್ರಜನ ಬಳಿಯಂತೆ ಬರುವಂತೆ ತಿಳಿಸು. ಅಪ್ಪಣೆ ಆಗಬಹುದು. ಪಂಚಭಟ್ಟಿ ತಟ ಪುಣ್ಯರೂಪಿಣಿ ಪಂಚಭಟ್ಟಿ ತಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಪಂಚಭಟ್ಟಿ ತಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹರ್ಷಧಾರಿಣಿ ಅಯೋಧ್ಯ ಜನಮನ ಹರ್ಷಧಾರಿಣಿ ಜಾನಕಿ ಪ್ರಾಣಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಸೀತಾ ಮನೋಹರೆ ನೀನಿಲ್ಲದ ಬಾಳಿದು ವಿಫಲ ನೀನಿಲ್ಲದ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ನೀನಿಲ್ಲದ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ವೀರ ವೇದನೆ ಸಹಿಸಲ ಸದಳ ಸೀತಾ
ಎಲ್ಲಿರುವೆ ಮನೋಹರೇ? ಹೇಗಿರುವೆ? ದುರ್ಬಲನಾದ ದಶಕಂಠನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈ ಜಾರಿ ಕೆಳಗೆ ಬಿದ್ದೆಯೋ ಅಥವಾ ಅಪಮಾನವನ್ನು ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಂಡೆಯೋ? ಒಂದು ಕಾರಣನಲ್ಲ ಸೀತಾ, ಒಂದು ಕಾರಣನಲ್ಲ. ಸುಗ್ರೀವನನ್ನು ಎಚ್ಚರಿಸಿ ಬರಲು ಹೋದ ಲಕ್ಷ್ಮಣನು ಇನ್ನು ಬಾರದಿರಲು ಕಾರಣವೇನು? ಕುಪಿತನಾಗಿ ಹೋದವನು ಅಲ್ಲೇನು ಅನಾಹುತವನ್ನು ಮಾಡಿಕೊಂಡನೋ ಕಾರಣನಲ್ಲ.